ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರ ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಗದೀರ್ಥವಾಕ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರಭಜೆ ವೈಷ್ಣವೇಂದೀ ವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮ ಚಾರಿತ್ರ್ಯಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿವಸ ಎಲ್ಲರಿಗೂ ಕೂಡ ಅತ್ಯಂತ ಪ್ರಿಯವಾದ ಗುರುಗಳೆಂದರೆ ರಾಘವೇಂದ್ರ ಸ್ವಾಮಿಗಳು. ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂತ್ರಾಲಯ ರಾಘಪ್ಪ ಅನ್ನೋ ಮಾತು ಪ್ರತಿಯೊಬ್ಬರು ಕೇಳಿರುತ್ತಾರೆ. ಏನೇ ಕಷ್ಟ ಬರಲಿ, ಸಂಕಟ ಬಂದಾಗ ವೆಂಕಟರಮಣ, ಆ ರೀತಿಯಾಗಿ ಪ್ರತಿಯೊಬ್ಬರು ಕಷ್ಟ ಬಂದಾಗ ಒಂದು ತಿರುಪತಿ ತಿಮ್ಮಪ್ಪನನ್ನು ಬೇಡ್ಕೊಳ್ತಾರೆ, ಇಲ್ಲಿದ್ರೆ ಮಂತ್ರಾಲಯ ರಾಘಪ್ಪನನ್ನು ಬೇಡ್ಕೊಳ್ತಾರೆ. ಸರಿ, ರಾಘವೇಂದ್ರ ತೀರ್ಥರನ್ನ ಬೇಡ್ಕೊಳ್ಬೇಕಾದ್ರೆ ಅವರ ಬಗ್ಗೆ ಸ್ವಲ್ಪ ತಿಳಿಬೇಕು. ಅವರ ಸ್ತೋತ್ರವನ್ನ ದಿನನಿತ್ಯ ಮಾಡ್ತಾರೆ ಕೆಲವೊಬ್ಬರು ಗುರುವಾರ ಮಾಡ್ತಾರೆ, ಕೆಲವೊಬ್ಬರು ವರ್ಷಕ್ಕೊಮ್ಮೆ ವಾರದ 3 ದಿವಸ ಆರಾಧನೆ ಸಮಯದಲ್ಲಿ ಅವರ ಸ್ತೋತ್ರವನ್ನ ಮಾಡ್ತಾರೆ, ಅವರ ಭಜನೆಗಳನ್ನ ಮಾಡ್ತಾರೆ. ಯಾವಾಗಾದ್ರೂ ಮಾಡ್ಲಿ, ಅವರ ಸ್ತೋತ್ರವನ್ನ ಭಜನೆಯನ್ನ ಮಾಡಬೇಕಾದ್ರೆ ಅವರ ಮಹಿಮೆಯನ್ನು ತಿಳಿಬೇಕು, ಆ ಸ್ತೋತ್ರದ ಅರ್ಥವನ್ನು ತಿಳಿಬೇಕು. ಯಾಕೆಂದ್ರೆ ಅರ್ಥವನ್ನು ತಿಳಿಯದೆ ನಾವು ಏನೇ ಒಂದು ಕೆಲಸವನ್ನ ಮಾಡಿದರೂ ಅದರಿಂದ ಪೂರ್ಣವಾದ ಫಲ ಬರೋದಿಲ್ಲ, ನಮಗೆ ಆ ಖುಷಿ ಆಗೋದಿಲ್ಲ. ನಾವು ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಯಾವುದಕ್ಕೋಸ್ಕರ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡು ಮಾಡಿದಾಗ ನಮಗೆ ಅತ್ಯಂತ ಖುಷಿ ಅನ್ನೋದಾಗೋದು. ಅದೇ ರೀತಿಯಾಗಿ ಗುರುಗಳ ಸ್ತೋತ್ರವನ್ನ ಮಾಡಬೇಕಾದ್ರೆ ಅವರ ಮಹಿಮೆಯನ್ನು ತಿಳಿಬೇಕು. ಅವರು ಎಂತಹ ಗೋತ್ರದಲ್ಲಿ ಬಂದವರು ಎಲ್ಲರಿಗೂ ಗೊತ್ತೇ ಇದೆ. ರಾಘವೇಂದ್ರ ಸ್ವಾಮಿಗಳ ಗೋತ್ರ ಯಾವುದು? ಗೌತಮ ಗೋತ್ರ. ಅಂತಹ ಅಂದ್ರೆ ರಾಯರ ಸ್ತೋತ್ರವನ್ನ ಮಾಡ್ತಾ ಅನೇಕ ವಿಷಯಗಳನ್ನು ತಿಳಿಬಹುದು ಅನ್ನೋದು. ರಾಯರ ಗೋತ್ರ ಗೌತಮ ಗೋತ್ರ. ಹಾಗಾದ್ರೆ ಗೌತಮ ಋಷಿಗಳ ಬಗ್ಗೆ ಸ್ವಲ್ಪ ತಿಳಿಬೇಕು ನಾವು. ಗೌತಮರು ಎಂತವರು? ಇಡೀ ದೇಶಕ್ಕೆ ಬರಗಾಲ ಅಂತ ಬಂದಾಗ ಎಲ್ಲರನ್ನು ಕೂಡ ರಕ್ಷಣೆ ಮಾಡಿದ್ಯಾರಂದ್ರೆ ಗೌತಮ ಋಷಿಗಳು. ಇಡೀ ದೇಶದಲ್ಲಿ ಎಲ್ಲಾ ಕಡೆ ಬರಗಾಲ, ಎಲ್ಲೂ ಧಾನ್ಯ ಇಲ್ಲ, ತಿನ್ಲಿಕ್ಕೆ ಅನ್ನ ಇಲ್ಲ, ಒಂದ್ ಮಳೆ ಇಲ್ಲ, ನೀರಿಲ್ಲ. ಅವಾಗ ಎಲ್ಲಾ ಋಷಿಗಳಿಗೆ ಏನ್ ಮಾಡ್ತಾರೆ? ಗೌತಮ ಋಷಿಗಳ ಆಶ್ರಮಕ್ಕೆ ಹೋಗ್ತಾರೆ. ಗೌತಮ ಋಷಿಗಳ ಆಶ್ರಮಕ್ಕೆ ಹೋದಾಗ ಗೌತಮ ಋಷಿಗಳು ಅತ್ಯಂತ ಸಂತೋಷದಿಂದ ಎಲ್ಲಾ ಋಷಿಗಳನ್ನು ಕೂಡ ಸ್ವಾಗತ ಮಾಡ್ತಾರೆ. ಕೇವಲ ಋಷಿಗಳನ್ನಲ್ಲ, ಪಶು ಪಕ್ಷಿ ಪ್ರಾಣಿಗಳು ಮತ್ತೆ ಯಾವ ಯಾವ ಜನರಿದ್ದರು ಎಲ್ಲರನ್ನೂ ಕೂಡ ಖುಷಿಯಿಂದ ಸ್ವಾಗತ ಮಾಡ್ತಾರೆ ಗೌತಮರು. ಸ್ವಾಗತ ಮಾಡಿ ಅವರ ಆಶ್ರಮದಲ್ಲಿ 12 ವರ್ಷಗಳ ಕಾಲ ಅವರನ್ನೆಲ್ಲರನ್ನು ಕೂಡ ಸಾಕ್ತಾರೆ ಋಷಿಗಳು. ಹೇಗೆ ಅಂತಂದ್ರೆ ಗೌತಮ ಋಷಿಗಳ ತಪಸ್ಸು, ಅವರ ತಪಶಕ್ತಿಯಿಂದ ಅವರಿದ್ದ ಜಾಗದಲ್ಲಿ ಯಾವ ಬರಗಾಲ ಇರ್ತಿದ್ದಿಲ್ಲ, ಅವರಿದ್ದ ಪರಿಸರದಲ್ಲಿ ಯಾವತ್ತಿಗೂ ಬರಗಾಲ ಇರ್ತಿದ್ದಿಲ್ಲ. ಸಕಾಲಕ್ಕೆ ಮಳೆ ಬರ್ತಿತ್ತು, ಸಕಾಲಕ್ಕೆ ಬಿಸಿಲು ಇರ್ತಿತ್ತು, ಸಕಾಲಕ್ಕೆ ಚಳಿ ಇರ್ತಿತ್ತು. ಅವ್ರು ಬೇಕಾದ ಧಾನ್ಯಗಳನ್ನೆಲ್ಲ ಆ ಗೌತಮ ಋಷಿಗಳೇ ಬೆಳೆಸ್ತಾ ಇದ್ರು, ಅವ್ರ ತಪಶಕ್ತಿಯಿಂದ ಬೆಳೀತಾ ಇತ್ತು. ಈ ರೀತಿಯಾಗಿ ಗೌತಮರು 12 ವರ್ಷಗಳ ಕಾಲ ಎಲ್ಲಾ ಋಷಿಗಳನ್ನು ಕೂಡ ಸಂರಕ್ಷಣೆ ಮಾಡಿದ್ರು. ಹೇಗೆ ಗೌತಮನಿಗಿದ್ದಂತಹ ಜಾಗದಲ್ಲಿ ಬರಗಾಲ ಅನ್ನೋದೇ ಇಲ್ವೋ, ಅದೇ ರೀತಿಯಾಗಿ ರಾಯರು ಇದ್ದಂತಹ ಜಾಗದಲ್ಲಿ ಬರಗಾಲ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಬರಗಾಲ ಬಂದ್ರೂ ಕೂಡ ಅದನ್ನು ನಿಭಾಯಿಸುವ ಶಕ್ತಿಯನ್ನ ನಮಗೆ ರಾಘವೇಂದ್ರ ತೀರ್ಥ ಸ್ವಾಮಿಗಳು ಕೊಡ್ತಾರೆ. ಆದ್ದರಿಂದ ಅಂತಹ ಗೌತಮರ ವಂಶದಲ್ಲಿ ಬಂದವರು ನಮ್ಮ ರಾಯರು. ರಾಯರ ಸ್ತೋತ್ರವನ್ನ ಪ್ರತಿನಿತ್ಯ ಮಾಡೋರು ಇರ್ತೀರಿ. ಅಲ್ಲಿ ಹೇಳಬೇಕಾದ್ರೆ ರಾಘವೇಂದ್ರ ಗುರು ಸ್ತೋತ್ರಂ ಯಪ್ಪಟೆ ಭಕ್ತಿಪೂರ್ವಕಂ. ಯಾರು ರಾಘವೇಂದ್ರ ಸ್ತೋತ್ರವನ್ನ ಭಕ್ತಿಯಿಂದ ಪಾರಾಯಣ ಮಾಡ್ತಾರೋ, ಸ್ತೋತ್ರವನ್ನ ಮಾಡ್ತಾರೋ ಅವರಿಗೆಲ್ಲ ಏನು ಪ್ರಯೋಜನ? ರಾಯರ ಸ್ತೋತ್ರವನ್ನ ಮಾಡೋದ್ರಿಂದ ಏನು ಪ್ರಯೋಜನ ಅಂತಂದ್ರೆ ತಸ್ಯ ಕುಷ್ಠಾದಿ ರೋಗಾಣಾಂ ನಿವೃತ್ತಿ ಸ್ವರಯಾ ಭವೇತ್. ಯಾರ್ಯಾರಿಗೆ ಕುಷ್ಠ ರೋಗ ಅನ್ನೋದು ಬಂದಿರುತ್ತೋ ಅವರೆಲ್ಲರೂ ಕೂಡ ರಾಯರ ಸ್ತೋತ್ರವನ್ನ ಪಾರಾಯಣ ಮಾಡಿದ್ರೆ ಸಾಕು, ಅವರ ಕುಷ್ಠ ರೋಗಗಳೆಲ್ಲ ಪರಿಹಾರ ಆಗುತ್ತೆ. ಯಾರಿಗೆ ಬಂದಿಲ್ಲೋ ರಾಯರ ಸ್ತೋತ್ರವನ್ನು ಪಾರಾಯಣ ಮಾಡಿದ್ರೆ ಮುಂದೆ ಕುಷ್ಠ ರೋಗ ಬರ್ಲಿಕ್ಕೆ ಚಾನ್ಸೇ ಇಲ್ಲ.
ಅದು ಹೇಗೆ? ಕುಷ್ಠರೋಗ ಬಂದವರು ಪಾರಾಯಣ ಮಾಡಿದರೆ ತ್ವರೆಯ ಶೀಘ್ರವಾಗಿ ಆ ಕುಷ್ಠರೋಗ ಅನ್ನೋದು ಪರಿಹಾರ ಆಗುತ್ತೆ. ಅಂತಹ ರಾಯರ ಸ್ತೋತ್ರವನ್ನ ಪಾರಾಯಣ ಮಾಡಬೇಕು. ಅಷ್ಟೇ ಅಲ್ಲ, ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್. ಯಾರಿಗೆ ಕಣ್ಣಿಲ್ವೋ, ಸರಿಯಾಗಿ ಕಣ್ಣು ಕಾಣದಿಲ್ವೋ ಅಂಥವನಿಗೆ ದಿವ್ಯವಾದ ದೃಷ್ಟಿಯನ್ನು ಕೊಡ್ತಾನೆ. ಅಂದ್ರೆ ದಿವ್ಯವಾದ ದೃಷ್ಟಿ ಕೊಡೋದಂದ್ರೆ ಅರ್ಥ ಏನು? ನಮಗೆಲ್ಲ ವಸ್ತುಗಳು ಸರಿಯಾಗಿ ಕಾಣಬಹುದು, ಆದರೆ ವಸ್ತುವಿನ ಜ್ಞಾನ ಬರಬೇಕಲ್ಲ. ಆ ಜ್ಞಾನ ಬರಬೇಕಾದ್ರೆ ನಮಗೆ ದಿವ್ಯ ದೃಷ್ಟಿ ಇರಬೇಕು. ಪರಮಾತ್ಮನನ್ನ ದೇವಸ್ಥಾನಕ್ಕೆ ಹೋಗ್ತೀವಿ, ಪರಮಾತ್ಮನನ್ನ ನೋಡ್ತೀವಿ, ಶಂಖ ಚಕ್ರಗಳೆಲ್ಲ ಚೆನ್ನಾಗಿ ಕಾಣುತ್ತೆ ನಮಗೆ. ಆದರೆ ಆ ಪರಮಾತ್ಮನ ಸ್ತೋತ್ರ ಮಾಡಬೇಕಾದ್ರೆ ಸ್ತೋತ್ರಗಳು ಬರೋದಿಲ್ಲ ಬಾಯಲ್ಲಿ. ಅವನನ್ನು ಕೊಂಡಾಡೋಣ ಅಂತಂದ್ರೆ ವೇದ ಮಂತ್ರಗಳು ಬರೋದಿಲ್ಲ, ಭಜನೆ ಮಾಡೋಣ ಅಂತಂದ್ರೆ ಹಾಡುಗಳು ಬರೋದಿಲ್ಲ. ಅವುಗಳೆಲ್ಲ ಬರಬೇಕಾದ್ರೆ ಅದರ ಜ್ಞಾನ ಬೇಕು. ಆ ಜ್ಞಾನವನ್ನು ಕೊಡುವರು ಯಾರಂದ್ರೆ ರಾಘವೇಂದ್ರ ತೀರ್ಥ ಸ್ವಾಮಿಗಳು. ಬರೇ ಅಂಧೋಪಿ, ಕಣ್ಣು ಇಲ್ಲದವನಂತಂದ್ರೆ ಈ ಕಣ್ಣು ಕಾಣದೇ ಮಾತ್ರ ಕುರುಡ ಅಂತಲ್ಲ. ನಮಗೆ ಭಗವಂತನ ಜ್ಞಾನ ಯಾರ್ಯಾರಿಗಿಲ್ವೋ ಅವರೆಲ್ಲರೂ ಕೂಡ ಕುರುಡರೇ. ಅಂತಹ ಕುರುಡರಿಗೆ ಜ್ಞಾನವನ್ನು ಕೊಡುವರು ಯಾರಂದ್ರೆ ರಾಯರು. ಅಂತಹ ರಾಯರ ಸ್ತೋತ್ರವನ್ನ ಪಾರಾಯಣ ಮಾಡಿದ್ರೆ ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್. ಏಡಮೂಕೋಪಿ ವಾಕ್ಪತಿ. ಏಡಮೂಕ ಅಂದ್ರೆ ಹುಟ್ಟತಃ ಕಿವಿನು ಕೇಳಿಸೋದಿಲ್ಲ, ಮಾತು ಬರೋದಿಲ್ಲ ಅಂತವನನ್ನ ಏಡಮೂಕೋಪಿ ವಾಕ್ಪತಿ ಅಂದ್ರೆ ಅವನು ಆರಾಮಾಗಿ ಸ್ವತಂತ್ರವಾಗಿ ಎಲ್ಲಿ ಹೇಗ್ ಬೇಕಾದರೂ ಮಾತಾಡುವಂತಹ ಸಾಮರ್ಥ್ಯ ಬರುತ್ತೆ. ಎಂತಹ ವಾದ ಸಭೆಯಲ್ಲಿ ಕೂಡಿಸೋದ್ರು ಕೂಡ ಎಂತಹ ವಾದಿಗಳನ್ನು ಕೂಡ ಗೆಲ್ಲುವಂತಹ ಸಾಮರ್ಥ್ಯ ಬರುತ್ತೆ. ಅಂದ್ರೆ ಅವನ ವಾಕ್ ಶಕ್ತಿಗೆ ಅವನ ಮಾತಾಡ್ತಾ ಇದ್ರೆ ಎದುರಿಗಿದ್ದವರು ಮಂತ್ರಮುಗ್ಧರಾಗ್ಬಿಡ್ತಾರೆ. ಅಂದ್ರೆ ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ, ಮೂಕರಾಗ್ಬಿಡ್ತಾರೆ. ಅಂತಹ ಶಕ್ತಿಯನ್ನು ಕೊಡುವವರು ರಾಘವೇಂದ್ರ ತೀರ್ಥ ಶ್ರೀಪಾದಂಗರವರು. ಇದೆಲ್ಲರಿಗೂ ಗೊತ್ತಿದ್ದೇವೆ ಎಲ್ಲಾರು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ರಾಯರು ಯಾವುದೋ ಒಂದು ರೀತಿಯಲ್ಲಿ ಅನುಗ್ರಹವನ್ನು ಮಾಡಿರ್ತಾರೆ. ಏನೋ ಒಂದು ಮಕ್ಕಳಿಲ್ಲದವರಿಗೆ ಮಕ್ಕಳು, ಮದುವೆ ಆಗದಿದ್ದವರಿಗೆ ಮದುವೆ, ಸಂಪತ್ತಿಲ್ಲದವರಿಗೆ ಸಂಪತ್ತು, ಕೆಲಸ ಇಲ್ಲದಿದ್ದವರಿಗೆ ಕೆಲಸ, ಪ್ರತಿಯೊಂದನ್ನು ಕೂಡ ರಾಯರು ಯಾವುದೋ ಒಂದು ಮುಖಾಂತರ ಅನುಗ್ರಹವನ್ನ ಮಾಡಿರ್ತಾರೆ. ಆದ್ರೆ ಎಲ್ಲರೂ ಕೂಡ ಒಂದು ಅರ್ಥ ಮಾಡಿಕೊಳ್ಬೇಕು, ರಾಯರಿಗೆ ಇಷ್ಟು ಸಾಮರ್ಥ್ಯ ಬಂದಿದ್ದು ಯಾವುದರಿಂದ? ರಾಯರು ಪ್ರತಿ ಎಂತ ಭಕ್ತರು ಬಂದರೂ ಕೂಡ ಕೇಳಿದ ವರಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಅದು ಕೊಡಬೇಕಾದ್ರಷ್ಟು ಸಾಮರ್ಥ್ಯ ರಾಯರಿಗಾದ್ರೆ ಎಲ್ಲಿಂದ ಬಂತು ಅಂತಂದ್ರೆ ಆ ರಾಯರಿಗೆ ಆ ಸಾಮರ್ಥ್ಯ ಬಂದಿದ್ದೆ ಶ್ರೀ ಜಯತೀರ್ಥರ ಶ್ರೀಮನ್ಯಾಯಸುಧಾದಿ ಗ್ರಂಥಗಳಿಂದ, ಶ್ರೀಮದಾಚಾರ್ಯರ ಸರ್ವಮೂಲಾದಿ ಗ್ರಂಥಗಳ ಸಾಮರ್ಥ್ಯದಿಂದ. ಅಂದ್ರೆ ಆ ಸರ್ವಮೂಲಾದಿ ಗ್ರಂಥಗಳ ಅಧ್ಯಯನದಿಂದ, ಶ್ರೀ ಜಯತೀರ್ಥರ ಶ್ರೀಮನ್ಯಾಯಸುಧಾದಿ ಗ್ರಂಥಗಳ ಅಧ್ಯಯನದಿಂದ ಮತ್ತು ಅದಕ್ಕೆ ಬರೆದಂತಹ ವ್ಯಾಖ್ಯಾನಗಳ ಸಾಮರ್ಥ್ಯದಿಂದ ರಾಯರಿಗೆ ಇಷ್ಟ ಶಕ್ತಿ. ಅಂದ್ರೆ ಎಲ್ಲರಿಗೂ ಏನು ಬೇಕು? ರಾಯರು ಮಾತ್ರ ಬೇಕು. ರಾಯರ ಹತ್ರ ಹೋಗ್ತೀವಿ, ನಮಗ್ ಬೇಕಾದ ವರಗಳನ್ನ ಕೊಡ್ರಿ ಅಂತೇಳಿ ರಾಯರ ಹತ್ರ ವರಗಳನ್ನ ಪಡಿತೀವಿ ಹೊರತು ಆ ರಾಯರಿಗೆ ಇಂತಹ ಸಾಮರ್ಥ್ಯವನ್ನು ಕೊಟ್ಟಂತಹ ಸರ್ವಮೂಲ ಗ್ರಂಥಗಳು ಬೇಡ, ಶ್ರೀಮನ್ಯಾಯಸುಧಾದಿ ಗ್ರಂಥಗಳು ಬೇಡ, ದಾಸರು ಮಾಡಿರುವಂತಹ ಹರಿಕಥಾಮೃತ ಸಾರ ಇತ್ಯಾದಿ ಗ್ರಂಥಗಳು ಬೇಡ. ಕೇವಲ ರಾಯರು ಕೊಡುವಂತಹ ವರಗಳು ಮಾತ್ರ ಬೇಕೇ ಹೊರತು ರಾಯರು ಅವರಿಗೆ ಆ ಸಾಮರ್ಥ್ಯ ಕೊಟ್ಟಂತಹ ಗ್ರಂಥಗಳನ್ನ, ಶಾಸ್ತ್ರಗಳನ್ನ, ಪುರಾಣಗಳನ್ನ, ಪ್ರವಚನಗಳನ್ನ ಯಾರಿಗೂ ಕೂಡ ಬೇಡ. ಕೇವಲ ರಾಯರ ವರಗಳು ಮಾತ್ರ ಬೇಕು ಅಂತಾನೆ ಪ್ರತಿಯೊಬ್ಬರು ಅದು ಮಾತ್ರ ಮಾಡಬಾರದು. ರಾಯರಿಗೆ ನೀವು 108 ಪ್ರದಕ್ಷಿಣೆ ಹಾಕಿ ಅವರು ಖುಷಿ ಪಡ್ತಾರೆ. ಆದರೆ ಒಂದೇ ಒಂದು ಸ್ತೋತ್ರವನ್ನ ಅವರ ಎದುರುಗಡೆ ಕೂತು ಪಾರಾಯಣ ಮಾಡ್ರಿ, ನೀವು 108 ಪ್ರದಕ್ಷಿಣೆ ಹಾಕಿದ್ರೆ ಎಷ್ಟು ಖುಷಿ ಪಡ್ತಾರೋ ಅದಕ್ಕೂ 10 ಪಟ್ಟು ಖುಷಿ ಕೇವಲ ಒಂದೇ ಒಂದು ಶ್ಲೋಕವನ್ನ, ಒಂದೇ ಒಂದು ಸ್ತೋತ್ರವನ್ನ ಪಾರಾಯಣ ಮಾಡೋದ್ರಿಂದ ರಾಯರಿಗೆ ಖುಷಿ ಆಗತ್ತಂತೆ. ಯಾಕಂದ್ರೆ ಕೇವಲ ರಾಯರಿಗೆ ಕಾಯಿಕವಾಗಿ ಅಂದ್ರೆ ದೇಹದಿಂದ ನಾವು ಎಷ್ಟು ಸೇವೆ ಮಾಡಿದ್ರು ಖುಷಿ ಪಡ್ತಾರೆ. ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಜ್ಞಾನದಿಂದ ಸೇವೆಯನ್ನ ಮಾಡಬೇಕು. ರಾಯರ ಸ್ತೋತ್ರವನ್ನ, ರಾಯರ ಅಂದ್ರೆ ಕೇವಲ ರಾಯರ ಸ್ತೋತ್ರ ಅಲ್ಲ, ಭಗವಂತನ ಸ್ತೋತ್ರವನ್ನ ಅವರ ಮುಂದೆ ಮಾಡಿದಾಗ ರಾಯರು 10 ಪಟ್ಟು ಖುಷಿ ಪಡ್ತಾರೆ. ನೀವು ಏನು ವರ ಕೇಳ್ತಿರಲ್ಲ ಅದಕ್ಕೂ 10 ಪಟ್ಟು ನಿಮಗೆ ಲಾಭ ಆಗುವಂತೆ ರಾಯರು ಮಾಡುತ್ತಾರೆ. ರಾಯರನ್ನು ಒಲಿಸ್ಕೊಳ್ಳಿಕ್ಕೆ ಮುಖ್ಯ ದಾರಿ ಅಂತಂದ್ರೆ ಜ್ಞಾನವೇ ದಾರಿ. ಆ ಜ್ಞಾನದಿಂದಲೇನೆ ರಾಯರನ್ನ ಒಲಿಸ್ಕೊಳ್ಳಿಕ್ಕೆ ಸಾಧ್ಯ. ಅಂತಹ ರಾಯರು ನಮಗೆಲ್ಲ ಮಾಡಿರುವಂತಹ ದೊಡ್ಡ ಉಪಕಾರ ಅಂತಂದ್ರೆ ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ಪರಿಮಳ ಎಂಬಂತಹ ವ್ಯಾಖ್ಯಾನವನ್ನ ಮಾಡಿಕೊಟ್ಟಿದ್ದು. ಯಾಕಂದ್ರೆ ಜಯತೀರ್ಥರು ಬರೆದಿರುವಂತಹ ಗ್ರಂಥವನ್ನ ನೇರವಾಗಿ ಓದ್ಲಿಕ್ಕೆ ಸುತರಾಂ ಸಾಧ್ಯ ಇಲ್ಲ. ಕೇವಲ ಸುಧಾ ಗ್ರಂಥವನ್ನ ಓದ್ತೀವಿ ಅಂತಂದ್ರೆ ಯಾರಿಗೂ ಕೂಡ ಅರ್ಥವೇ ಆಗೋದಿಲ್ಲ. ಅದಕ್ಕೆ ಸಹಾಯಕವಾಗಿ ಯಾರದು? ಪರಿಮಳ ಅಂದ್ರೆ ರಾಯರು ಬರೆದಿರುವಂತಹ ಪರಿಮಳ ಗ್ರಂಥ ಅನ್ನೋದು ಬೇಕೇ ಬೇಕು. ಅಂತಹ ಪರಿಮಳ ಗ್ರಂಥವನ್ನು ಇಟ್ಟುಕೊಂಡೇ ನಾವು ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಅಧ್ಯಯನವನ್ನು ಮಾಡಬೇಕು. ಅದರಲ್ಲಿ ಒಂದು ವಿಷಯ ಬರುತ್ತೆ. ಜಯತೀರ್ಥರು ಹೇಳ್ತಾರೆ, ರಾಮ ಸೇತುವೆಯ ದರ್ಶನವನ್ನ ಮಾಡಿ. ರಾಮ ಸೇತುವೆ ದರ್ಶನವನ್ನ ಮಾಡಿದರೆ ನೀವು ಮಾಡಿದಂತಹ ಪಾಪಗಳೆಲ್ಲ ಕೂಡ ನಾಶ ಆಗುತ್ತೆ ಅಂತ ಜಯತೀರ್ಥರು ಹೇಳ್ತಾರೆ. ಹಾಗಾದ್ರೆ ನಾವು ಎಷ್ಟೋ ಪಾಪಗಳ ಮಾಡಿದೀವಿ, ಇವಾಗೂ ಪಾಪಗಳನ್ನು ಮಾಡೋಣ. ಮಾಡಿದ ಕೂಡಲೇ ರಾಮೇಶ್ವರಕ್ಕೆ ಹೋಗೋಣ, ರಾಮ ಸೇತುವೆ ದರ್ಶನ ಮಾಡೋಣ, ನಮ್ಮ ಪಾಪಗಳೆಲ್ಲವೂ ಕೂಡ ನಾಶ ಆಗುತ್ತಲ್ಲ. ಎಷ್ಟು ಸುಲಭ ಉಪಾಯ! ಜಯತೀರ್ಥರು ಎಂತಹ ಒಳ್ಳೆ ಉಪಾಯವನ್ನ ಕೊಟ್ಟಲ್ಲ ಅಂತಂದ್ರೆ ಅದಕ್ಕೆ ವ್ಯಾಖ್ಯಾನವನ್ನ ಬರೀತಾರೆ.
ಕೇವಲ ಇದ್ದಂತಹ ರಾಮ ಸೇತುವೆ ದರ್ಶನ ಮಾಡಿದರೆ ನಮ್ಮ ಪಾಪಗಳ ನಾಶ ಆಗೋದಿಲ್ಲ. ಅಷ್ಟೇ ಆಗದಿದ್ರೆ ರಾಮೇಶ್ವರದಲ್ಲಿ ಎಷ್ಟು ಜನ ಇರ್ತಾರೆ, ಎಷ್ಟೋ ಪಾಪಿಗಳಿರ್ತಾರೆ, ಅವರು ಕೂಡ ಎಷ್ಟೋ ಪಾಪಗಳನ್ನು ಮಾಡ್ತಾರೆ, ದಿನನಿತ್ಯ ರಾಮ ಸೇತುವೆಯನ್ನು ನೋಡ್ತಾನೆ ಇರ್ತಾರೆ. ಹಾಗಾದ್ರೆ ಅವರು ಪಾಪಗಳೇ ಬರಬಾರ್ದು, ಅವರು ಡೈರೆಕ್ಟ್ ಮೋಕ್ಷಕ್ಕೆ ಹೋಗ್ಬೇಕಿತ್ತಲ್ಲ ಅಂತಂದ್ರೆ ಅದಕ್ಕೆ ವ್ಯಾಖ್ಯಾನದಲ್ಲಿ ತಿಳಿಸೋದು, ಕೇವಲ ರಾಮೇಶ್ವರದ ರಾಮ ಸೇತುವೆ ದರ್ಶನವನ್ನು ಮಾಡಿದ್ರೆ ನಮ್ಮ ಪಾಪಗಳ ನಾಶ ಆಗೋದಿಲ್ಲ. ಹೊರತು ಏನು ಮಾಡಬೇಕು, ರಾಮೇಶ್ವರದ ರಾಮ ಸೇತುವೆ ದರ್ಶನವನ್ನು ಮಾಡಬೇಕಾದ್ರೆ ನಾವು ನಮ್ಮ ಮನೆಯಿಂದ ಪಾದಯಾತ್ರೆಯನ್ನು ಮಾಡಿಕೊಳ್ಳುತ್ತಾ ಹೋಗ್ಬೇಕು. ಎಲ್ಲಿಂದ? ನಮ್ಮ ಮನೆಯಿಂದ ರಾಮೇಶ್ವರದ ತನಕ ಆ ಪಾದಯಾತ್ರೆಯನ್ನು ಮಾಡಬೇಕು. ಅದು ಪಾದಯಾತ್ರೆ ಹೇಗೆ ಮಾಡಬೇಕು? ಕಾಲಲ್ಲಿ ಚಪ್ಪಲಿ ಹಾಕೊಳ್ಳೋದೇನೆ, ಬಿಸಿಲಿದೆ ಅಂತೇಳಿ ಛತ್ರಿ ಹಿಡ್ಕೊಳ್ಳೋದೇನೆ, ಕೇವಲ ಬರಿಗಾಲಲ್ಲೇ ರಾಮೇಶ್ವರ ತನಕ ಪಾದಯಾತ್ರೆಯನ್ನು ಮಾಡಬೇಕು. ಇಷ್ಟನ್ನು ಬೇಕಿದ್ರೆ ಎಲ್ಲರೂ ಮಾಡಬಹುದೇನಾಗ್ಲಿ. ಆದ್ರೆ ಇನ್ನೊಂದು ರೂಲ್ಸ್ ಅನ್ನು ಹೇಳ್ತಾರೆ, ಏನಂತಂದ್ರೆ ನೀವು ಏನೇನು ಪಾಪ ಮಾಡಿದಿರಲ್ಲ, ಅಂದ್ರೆ ಪಾಪಗಳ ಪರಿಹಾರ ಆಗೋದಕ್ಕೋಸ್ಕರ ರಾಮೇಶ್ವರಕ್ಕೆ ಹೊಂಟಿರಿ, ನೀವು ಏನೇನು ಪಾಪ ಮಾಡಿರಲ್ಲ ಅದೆಲ್ಲಾ ಪಾಪವನ್ನ ನಿಮ್ಮ ಮನೆಯಿಂದ ಹಿಡ್ಕೊಂಡು ರಾಮೇಶ್ವರಕ್ಕೆ ಹೋಗೋ ತನಕ ಜೋರಾಗಿ ಗಟ್ಟಿಯಾಗಿ ಹೇಳ್ಕೊಂತ ಹೋಗ್ಬೇಕಂತೆ. ನಾನು ಇಂಥ ಪಾಪವನ್ನ ಮಾಡಿದ್ದೀನಿ, ನಾನು ಇಂಥವ್ರಿಗೆ ಮೋಸ ಮಾಡಿದ್ದೀನಿ, ನಾನು ಇವ್ರ ಮನೆಯಲ್ಲಿ ಕಳ್ಳತನ ಮಾಡಿದ್ದೀನಿ, ಇಂಥವರ ಹೊಟ್ಟೆಗೆ ನಾನು ದ್ರೋಹ ಮಾಡಿದ್ದೀನಿ ಅಂತೇಳಿ ಪ್ರತಿಯೊಂದು ಪಾಪವನ್ನು ನಿಮ್ಮ ಮನೆಯಿಂದ ಇಟ್ಕೊಂಡು ರಾಮೇಶ್ವರ ತನಕನು ಬರೀ ಮನಸ್ಸಲ್ಲಿ ಹೇಳ್ಕೊಳ್ಳೋದಲ್ಲ, ಸುತ್ತಮುತ್ತ ಇರೋ ಜನರಿಗೆಲ್ಲ ಕೇಳಿಸುವಂತೆ ಜೋರಾಗಿ ಕಿರುಚುತ್ತಾ ಹೋಗ್ಬೇಕಂತೆ ರಾಮೇಶ್ವರಕ್ಕೆ. ಈ ರೀತಿ ರಾಮೇಶ್ವರದಲ್ಲಿ ರಾಮ ಸೇತುವೆ ದರ್ಶನ ಮಾಡಿದ್ರೆ ಅವಾಗ ನಮ್ಮ ಪಾಪಗಳ ನಾಶ ಆಗುತ್ತೆ ಅನ್ನೋದನ್ನ ವ್ಯಾಖ್ಯಾನಕಾರರೆಲ್ಲ ತಿಳಿಸ್ತಾ ಬರ್ತಾರೆ. ಇದೆಲ್ಲ ಕೇವಲ ಸುಧಾವನ್ನು ಓದಿದ್ರೆ ಆಗೋದಿಲ್ಲ, ವ್ಯಾಖ್ಯಾನವಾದಂತಹ ಪರಿಮಳ ಇತ್ಯಾದಿ ಗ್ರಂಥಗಳನ್ನು ಓದಿದ್ರೆ ಮಾತ್ರ ನಮಗೆ ಅರ್ಥ ಆಗೋದು. ಇಂತಹ ಉಪಕಾರವನ್ನ ರಾಯರು ಕೇವಲ ಲೌಕಿಕರಿಗಲ್ಲ, ಶಾಸ್ತ್ರಜ್ಞರಿಗೂ ಕೂಡ ಈ ಉಪಕಾರವನ್ನು ಮಾಡಿಕೊಟ್ಟರೆ ಅಂತಹ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಅಂತಹ ರಾಯರ ಪೂರ್ವಾರಾಧನೆ ಇವತ್ತು, ರಾಯರ ಸ್ತೋತ್ರ ಅಂದ್ರೆ ರಾಯರ ಪೂರ್ವಾರಾಧನೆ ದಿವಸ ಮಾತ್ರ ರಾಯರ ಭಜನೆ, ರಾಯರ ಸ್ತೋತ್ರ, ರಾಯರ ದರ್ಶನ ಅಷ್ಟೇ ಅಲ್ಲ, ರಾಯರ ದಿನನಿತ್ಯ ನಾವು ರಾಯರ ಸ್ತೋತ್ರವನ್ನ ಮಾಡಲೇಬೇಕು. ಕೇವಲ ಗುರುವಾರವೂ ಅಲ್ಲ, ದಿನನಿತ್ಯ ರಾಯರ ಸ್ತೋತ್ರವನ್ನ ಮಾಡಬೇಕು. ಅಲ್ಲ, ರಾಯರ ಆರಾಧನೆ ದಿವಸ ಯಾಕೆ ಮಾಡಬೇಕು ಅಂತಂದ್ರೆ ಅವತ್ತು ವಿಶೇಷವಾಗಿ ಎಲ್ಲಾ ದೇವತೆಗಳಿಂದ ಹಿಡ್ಕೊಂಡು ಸಾಕ್ಷಾತ್ ಪರಮಾತ್ಮನೇ ಬಂದಿರ್ತಾನಂತೆ. ಯಾಕಂದ್ರೆ ಭಕ್ತರೆಲ್ಲ ಬಂದು ಸೇರ್ತಾರೆ. ಅಹಂ ಭಕ್ತ ಪರಾಧೀನ ಅಂತ ಪರಮಾತ್ಮ ಹೇಳುವಂತಹ ಮಾತು. ಯಾಕೆ ಪರಮಾತ್ಮ ಬರ್ತಾನಂದ್ರೆ ಇಲ್ಲೆಲ್ಲ ರಾಯರ ಆರಾಧನೆ ಅಂತಂದ್ರೆ ಸಕಲ ಸದ್ಭಕ್ತರು ಕೂಡ ಬಂದಿರ್ತಾರೆ. ಅಂತಹ ಭಕ್ತರು ಮಾಡುವಂತಹ ಸಂಕೀರ್ತನೆಗಳನ್ನ, ಆ ಭಜನೆಗಳನ್ನ ಅಂದ್ರೆ ಕಿವಿಯಾರ ಕೇಳೋಣ ಅಂತೇಳಿ ಸಾಕ್ಷಾತ್ ಪರಮಾತ್ಮನ ಇಲ್ಲಿ ಬಂದು ನಿಲ್ಸಿರ್ತಾನಂತೆ. ಸಾಕ್ಷಾತ್ ಎಲ್ಲಾ ದೇವತೆಗಳು ಕೂಡ ಇಲ್ಲಿ ಬಂದಿರ್ತಾರಂತೆ. ಸರಿ, ಇನ್ನೊಂದು ಪ್ರಶ್ನೆ ಬರ್ಬೋದು ಎಲ್ಲರಿಗೂ. ರಾಯರ ಆರಾಧನೆ ಅಂತಂದ್ರೆ ವಿಜೃಂಭಣೆಯಿಂದ ಮಾಡ್ತೀವಿ ನಾವೆಲ್ಲ. ಸಾವಿರಾರು ರೂಪಾಯಿ ಖರ್ಚು ಮಾಡ್ಬಿಟ್ಟು ಎಷ್ಟೋ ಹೂವುಗಳನ್ನು ತರ್ತೀವಿ, ಅಲಂಕಾರ ಪಂಕ್ತಿಗಳಂತ ಮಾಡ್ತೀವಿ, ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ. ಆದರೆ ರಾಘವೇಂದ್ರ ತೀರ್ಥರೇನು ಸನ್ಯಾಸಿಗಳು, ಅವರಿಗೆ ವೈರಾಗ್ಯ ಶಿಖಾಮಣಿಗಳು ನಮ್ಮ ರಾಯರು, ವೈರಾಗ್ಯದಲ್ಲಿ ಉತ್ಕೃಷ್ಟದಲ್ಲಿ ಇರುವಂತವ್ರು. ಅಂತವರಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಯಾಕೆ ಇಷ್ಟು ವಿಜೃಂಭಣೆಯಿಂದ ರಾಯರ ಆರಾಧನೆಯನ್ನ ಮಾಡ್ತೀವಿ ಅಂತಂದ್ರೆ ನಾವು ಎಲ್ಲರೂ ಕೂಡ ತಿಳ್ಕೊಳ್ಬೇಕಾದದ್ದು, ನಾವು ರಾಯರ ಆರಾಧನೆಯನ್ನ ಮಾಡೋದಂದ್ರೆ ರಾಯರ ಅಂತರ್ಯಾಮಿಯಾದಂತಹ ಪರಮಾತ್ಮನ 5 ರೂಪಗಳನ್ನ ವಿಶೇಷವಾಗಿ ಪೂಜೆ ಮಾಡೋದು. ಪ್ರತ್ಯುಮ್ನ, ಅನಿರುದ್ಧ, ಸಂಕರ್ಷಣ ಅಂತೇಳಿ ನಾವು ಏನು ಅಲಂಕಾರ ಪಂಕ್ತಿ ಇತ್ಯಾದಿಗಳನ್ನ ಮಾಡ್ತಾರಲ್ಲ, ಅಲ್ಲಿ 5 ಜನರನ್ನ ಕೂಡಿಸೋದೇನಂತಂದ್ರೆ ಅಲ್ಲಿ ಭಗವಂತನ 5 ರೂಪಗಳಿರ್ತವೆ. ಅಲ್ಲಿ ಭಗವಂತನ ಸನ್ನಿಹಿತನಾಗಿರುವಂತಹ ಭಗವಂತನಿಗೆ ವಿಶೇಷವಾದ ಉಪಚಾರಗಳನ್ನು ಮಾಡಬೇಕು. ಅದನ್ನ ವಿಶೇಷವಾಗಿ ರಾಯರ ಆರಾಧನಾ ಸಮಯದಲ್ಲಿ ಮಾಡಿದ್ರೆ, ಭಗವಂತನ ಪೂಜೆಯನ್ನು ಮಾಡಿದ್ರೆ ಅದರಿಂದ ರಾಯರು ತೃಪ್ತಿ ಆಗ್ತಾರೆ ಹೊರತು ಅದನ್ನೆಲ್ಲ ನಾವು ರಾಯರಿಗೋಸ್ಕರ ಖರ್ಚು ಮಾಡೋದಲ್ಲ, ಭಗವಂತನಿಗೋಸ್ಕರವೇ ಖರ್ಚು ಮಾಡೋದು. ಆ ಭಗವಂತನ 5 ರೂಪಗಳನ್ನ ವಿಶೇಷವಾಗಿ ಎಷ್ಟೆಷ್ಟು ವಿಜೃಂಭಣೆಯಿಂದ ಮಾಡ್ತೀವೋ ಅಷ್ಟಷ್ಟು ಖುಷಿ ರಾಯರು ಪಡ್ತಾರಂತೆ. ಅದರಿಂದ ರಾಯರು ನಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾರೆ. ಅಂತಹ ರಾಯರ ಪೂರ್ವಾರಾಧನಾ ಸಮಯದಲ್ಲಿ ಒಂದು 4 ವಿಷಯಗಳನ್ನ ತಿಳ್ಕೊಂಡು ನಾವು ರಾಯರ ಆರಾಧನೆಯನ್ನ ಅನುಸರಿಸಿದರೆ, ರಾಯರ ಆರಾಧನೆಯನ್ನ ಮಾಡಿದರೆ ಅದರಿಂದ ನಮಗೊಂದು ಎಕ್ಕಿಂಚಿತ್ತಾದ್ರೂ ಫಲ ಜಾಸ್ತಿ ಬರಬಹುದು. ಆದ್ದರಿಂದ ಅಂತಹ ರಾಯರ ಅಂತರ್ಯಾಮಿಯಾದಂತಹ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದಂತಹ ಸೀತಾಪತಿ ಶ್ರೀರಾಮಚಂದ್ರನಲ್ಲಿ ಈ 2 ಮಾತುಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಆಡಿರುವ ಮಾತುಗಳಲ್ಲಿ ಅನೇಕ ದೋಷಗಳಿರ್ಬೋದು, ಆದರೆ ಪರಮಾತ್ಮನಲ್ಲಿ ಒಂದು ಪ್ರಾರ್ಥನೆ, ಹಂಸಕ್ಷೀರ ನ್ಯಾಯದಂತೆ. ಅಂದ್ರೆ ಹಾಲು ಮತ್ತು ನೀರನ್ನು ಮಿಶ್ರಣ ಮಾಡಿಟ್ಟಾಗ ಹಂಸ ಪಕ್ಷಿ ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ಸ್ವೀಕಾರ ಮಾಡುತ್ತಂತೆ. ಅದೇ ರೀತಿ ಪರಮಾತ್ಮನು ಕೂಡ ನಾನು ಆಡಿರುವಂತಹ 4 ಮಾತುಗಳಲ್ಲಿ ತಪ್ಪುಗಳನ್ನೆಲ್ಲ ಬಿಟ್ಟು ಸರಿಯನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಇದನ್ನು ಕೇಳಿರುವಂತಹ ಎಲ್ಲರಿಗೂ, ಹೇಳಿರುವಂತಹ ನನಗೂ ಕೂಡ ಭಗವಂತ ಅನುಗ್ರಹ ಮಾಡಬೇಕು ಅಂತ ಹೇಳುತ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ.